Good morning, everybody. Methods and Techniques of Social Research, Program BA, Subject Sociology, Semester 6th, Session number 12, Nature of Topic, Nature of Social Research, created by Dr. Nagendrappa E. ಈಗಾಗಲೇ ನಾವು ಸಾಮಾಜಿಕ ಸಂಶೋಧನೆಯ ಸ್ವರೂಪದ ಬಗ್ಗೆ ಕಳೆದ ತರಗತಿಯಲ್ಲಿ ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಈಗ ಉಳಿದಿರತಕ್ಕಂಥ ಸ್ವರೂಪ ಅಥವಾ ಲಕ್ಷಣಗಳನ್ನು ಈ ತರಗತಿಯಲ್ಲಿ ಚರ್ಚೆ ಮಾಡೋಣ. ಮೊದಲನೇದಾಗಿ ಇದರಲ್ಲಿ ಕಂಟ್ರೋಲ್ಡ್ ಅಂತಕ್ಕಂಥದ್ದು, ಕಂಟ್ರೋಲ್ಡ್ ನಿಯಂತ್ರಣ ಅಂತಕ್ಕಂಥದ್ದು, ಇದು ಕೂಡ ಸಾಮಾಜಿಕ ಸಂಶೋಧನೆ ಒಂದು ಸ್ವರೂಪ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಕಂಟ್ರೋಲ್ಡ್ ಇನ್ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ದೇರ್ ಆರ್ ಮೆನಿ ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ an outcome and a single event is often a result of several factors. When similar event is tested in research due to the broader nature of factors that affect that event, some factors are taken as controlled factors while others are tested for a possible effects. The controlled factors are variables should have to be controlled rigorously. In pure science, it is very easy to control such elements because experiments are conducted in the laboratory. But in the social science, it becomes difficult to control these factors because of the nature of research. In social science, the experiments and observations are done in real life settings. To control external factors that might affect the research is difficult in social science research. However, there are tools that can help the researcher in achieving some control over how the research goes on. ಇಲ್ಲಿ ಕಂಟ್ರೋಲ್ಡ್ ಅಂತಕ್ಕಂಥದ್ದು ಕೂಡ ಒಂದು ಸಾಮಾಜಿಕ ಸಂಶೋಧನೆಯ ಸ್ವರೂಪ ಅಥವಾ ಲಕ್ಷಣ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ಅಂದರೆ ನಮ್ಮ ದೈನಂದಿನ ಜೀವನದ ಅನುಭವದ ಫಲಿತಾಂಶದ ಮೇಲೆ ಪರಿಣಾಮ ಬೀರುವ ಅನೇಕ ಅಂಶಗಳಿವೆ ಅಂತಕ್ಕಂಥದ್ದು, ಅಥವಾ ನಿಜ ಜೀವನದ ಅನುಭವದ ಫಲಿತಾಂಶದ ಮೇಲೆ ಪರಿಣಾಮ ಬೀರುವ ಅನೇಕ ಅಂಶಗಳಿವೆ ಅಂತಕ್ಕಂಥದ್ದು. ಅಂದರೆ ನಮ್ಮ ದೈನಂದಿನ ಜೀವನ ಏನಿದೆ, ನೈಜ ಜೀವನ ಏನಿದೆ, ನಮ್ಮ ನೈಜ ಜೀವನದಲ್ಲಿ ಅನೇಕ ಪರಿಣಾಮಗಳು ನಮ್ಮ ಮೇಲೆ ಬೀರ್ತವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಒಂದೇ ಘಟನೆಯು ಅನೇಕ ಅಂಶಗಳ ಪರಿಣಾಮವಾಗಿದೆ. ಅಂದರೆ ಒಂದು ಘಟನೆ ಘಟಿಸಿದರೆ ಅದು ಅನೇಕ ಅಂಶಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ. ಉದಾಹರಣೆಗೆ ಕರೋನಾ ಅಂತಕ್ಕಂಥದ್ದು ಒಂದು ಘಟನೆ, ಆದರೆ ಈ ಘಟನೆಯಿಂದ ಅನೇಕ ಪರಿಣಾಮಗಳು ಅಂತಕ್ಕಂಥದ್ದು ಆಗಿದೆ, ಕಂಟ್ರೋಲ್ಡ್ ಆಗಿದೆ ಅಂತಕ್ಕಂಥದ್ದು. ಅದು ವಿದ್ಯಾರ್ಥಿಗಳ ಮೇಲಿರ್ಬೋದು, ಅಥವಾ ಅಧಿಕಾರಿಗಳ ಮೇಲಿರ್ಬೋದು, ಅಥವಾ ವ್ಯಾಪಾರ ವಹಿವಾಟುಗಳ ಮೇಲಿರ್ಬೋದು, ಆರ್ಥಿಕ ವ್ಯವಸ್ಥೆಯ ಮೇಲಿರ್ಬೋದು, ಈ ಥರ ಒಂದು ಕ್ಷೇತ್ರ ಅಲ್ಲ, ಎಲ್ಲ ಕ್ಷೇತ್ರಗಳ ಮೇಲೂ ಪರಿಣಾಮವನ್ನು ಬೀರಿರ್ತಕ್ಕಂಥದ್ದು. ಇನ್ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ದೇರ್ ಆರ್ ಮೆನಿ ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ ಆನ್ ಔಟ್ಕಮ್ ಅಂಡ್ ಎ ಸಿಂಗಲ್ ಈವೆಂಟ್ ಈಸ್ ಆಫನ್ ಎ ರಿಸಲ್ಟ್ ಆಫ್ ಸೆವೆರಲ್ ಫ್ಯಾಕ್ಟರ್ಸ್. ಅಂದರೆ ಹಲವಾರು ಅಂಶಗಳ ಮೇಲೆ ಪರಿಣಾಮವನ್ನು ಬೀರಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಅಂದರೆ ಸಂಶೋಧನೆಯಲ್ಲಿ ಇದೇ ರೀತಿಯ ಘಟನೆಯನ್ನು ಪರೀಕ್ಷಿಸಿದಾಗ ಆ ಘಟನೆಯ ಮೇಲೆ ಪರಿಣಾಮ ಬೀರುವ ಅಂಶಗಳ ವಿಶಾಲ ಸ್ವರೂಪದಿಂದಾಗಿ ಕೆಲವು ಅಂಶಗಳನ್ನು ನಿಯಂತ್ರಿತ ಅಂಶಗಳಾಗಿ ತೆಗೆದುಕೊಳ್ಳಲಾಗುತ್ತದೆ. ಅಂದರೆ ಇದೇ ರೀತಿ ಸಂಶೋಧನೆ ಮೇಲೆಯೂ ಕೂಡ ಅಂದರೆ ನಮ್ಮ ದೈನಂದಿನ ನೈಜ ಜೀವನದಲ್ಲಿ ಯಾವ ರೀತಿ ಹಲವಾರು ಅಂಶಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತವೆಯೋ ಅದೇ ರೀತಿ ಸಂಶೋಧನೆ ಮೇಲೆಯೂ ಕೂಡ ಹಲವಾರು ಪ್ರಭಾವ ಬೀರ್ತವೆ ಅಂತಕ್ಕಂಥದ್ದು. ವೆನ್ ಸಿಮಿಲರ್ ಈವೆಂಟ್ ಈಸ್ ಟೆಸ್ಟೆಡ್ ಇನ್ ರಿಸರ್ಚ್ ಡ್ಯೂ ಟು ದ ಬಾರ್ಡರ್ ನೇಚರ್ ಆಫ್ ಫ್ಯಾಕ್ಟರ್ಸ್ ದಟ್ ಎಫೆಕ್ಟ್ ದಟ್ ಈವೆಂಟ್, ಸಮ್ ಫ್ಯಾಕ್ಟರ್ಸ್ ಆರ್ ಟೇಕನ್ ಆಸ್ ಕಂಟ್ರೋಲ್ಡ್ ಫ್ಯಾಕ್ಟರ್ಸ್ ವೈಲ್ ಅದರ್ಸ್ ಆರ್ ಟೆಸ್ಟೆಡ್ ಫಾರ್ ಪಾಸಿಬಲ್ ಎಫೆಕ್ಟ್ ಅಂತ. ಅಂದರೆ ಇಲ್ಲಿ ಸಂಶೋಧನೆಯಲ್ಲಿ ಕೂಡ ಇದೇ ರೀತಿಯ ಘಟನೆಯನ್ನು ಪರೀಕ್ಷಿಸಿದಾಗ ಆ ಘಟನೆಯ ಮೇಲೆ ಪರಿಣಾಮ ಬೀರುವ ಅಂಶಗಳ ವಿಶಾಲ ಸ್ವರೂಪದಿಂದಾಗಿ ಕೆಲವು ಅಂಶಗಳನ್ನು ನಿಯಂತ್ರಿತ ಅಂಶಗಳಾಗಿ ನಾವು ತೆಗೆದುಕೊಳ್ಳಲಾಗುತ್ತದೆ, ಅಥವಾ ನಿಯಂತ್ರಿತ ಅಂಶಗಳಾಗಿ ನಾವು ನೋಡಬಹುದು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ.
ಅಂದರೆ ಕೆಲವು ನಿಯಂತ್ರಿತ ಅಂಶಗಳು ಮತ್ತು ಇತರ ಅಂಶಗಳು ಸಂಭವನೀಯ ಪರಿಣಾಮಕ್ಕಾಗಿ ಪರೀಕ್ಷಿಸಲ್ಪಡುತ್ತವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ನಿಯಂತ್ರಿತ ಅಂಶಗಳು ಅಥವಾ ಅಸ್ಥಿರಗಳನ್ನು ಕಟ್ಟುನಿಟ್ಟಾಗಿ ನಿಯಂತ್ರಿಸಬೇಕು ಅಂತಕ್ಕಂಥದ್ದು. ನಿಯಂತ್ರಿತ ಅಂಶಗಳು ಅಂತಕ್ಕಂಥವೇನಿದ್ದಾವೆ ಅಥವಾ ಅಸ್ಥಿರ ಅಂಶಗಳು ಅಂತಕ್ಕಂಥವೇನಿದ್ದಾವೆ ಅವುಗಳನ್ನು ನಾವು ಕಟ್ಟುನಿಟ್ಟಾಗಿ ಅವುಗಳನ್ನು ನಿಯಂತ್ರಿಸಬೇಕು ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ಆದರೆ ಇಲ್ಲಿ ಶುದ್ಧ ವಿಜ್ಞಾನಗಳಲ್ಲಿ ಅಂತಹ ಅಂಶಗಳನ್ನು ನಿಯಂತ್ರಿಸುವುದು ತುಂಬ ಸುಲಭ. ಇನ್ ಪ್ಯೂರ್ ಸೈನ್ಸ್ ಇಟ್ ಈಸ್ ವೆರಿ ಈಸಿ ಟು ಕಂಟ್ರೋಲ್ ಸಚ್ ಎಲಿಮೆಂಟ್ಸ್ ಬಿಕಾಸ್ ಎಕ್ಸ್ಪೆರಿಮೆಂಟ್ಸ್ ಆರ್ ಕಂಡಕ್ಟೆಡ್ ಇನ್ ದ ಲ್ಯಾಬೊರೇಟರಿ. ಅಂದರೆ ಇಲ್ಲಿ ಶುದ್ಧ ವಿಜ್ಞಾನಗಳು ಅಂತಂದರೆ ನೈಸರ್ಗಿಕ ವಿಜ್ಞಾನಗಳು ಅಂತಕ್ಕಂಥವು ಏನಿದ್ದಾವೆ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಇಂಥ ವಿಜ್ಞಾನಗಳಲ್ಲಿ ಇದು ಬಾಹ್ಯ ಅಂಶಗಳನ್ನು ನಿಯಂತ್ರಣ ಮಾಡೋದು ಭಾಳ ಸುಲಭ. ಕಾರಣ ಏನಪ್ಪ ಅಂತಂದರೆ ಅವು ಪ್ರಯೋಗಾಲಯದಲ್ಲಿ ಪ್ರಯೋಗಗಳನ್ನು ನಡೆಸಲಾಗುತ್ತದೆ. ಅಂದರೆ 4 ಗೋಡೆಗಳ ಮಧ್ಯೆ ಅಥವಾ ಪ್ರಯೋಗಾಲಯ ಅಂತಕ್ಕಂಥದ್ದು ಇರುತ್ತೆ. ಅಲ್ಲಿ ಆ ಪ್ರಯೋಗಾಲಯ ಅಂತಕ್ಕ ಲ್ಯಾಬ್ ಒಳಗಡೆ ಅವರು ಏನು ಮಾಡ್ತಾರೆ, ಪ್ರಯೋಗಗಳನ್ನು ಕೈಗೊಳ್ತಾರೆ. ಅದರಿಂದ ಯಾವುದೇ ಪರಿಣಾಮ ಬರದ ಹಾಗೆ ಅದನ್ನು ನಿಯಂತ್ರಣದಲ್ಲಿ ಇಡ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಆದರೆ ಸಮಾಜ ವಿಜ್ಞಾನಗಳಲ್ಲಿ ಅಥವಾ ಸಾಮಾಜಿಕ ವಿಜ್ಞಾನಗಳಲ್ಲಿ ಸಂಶೋಧನೆಯ ಸ್ವರೂಪ ಬದಲಾಗಿರೋದ್ರಿಂದ ಈ ಅಂಶಗಳನ್ನು ನಿಯಂತ್ರಿಸುವುದು ಕಷ್ಟವಾಗುತ್ತದೆ ಅಂತಕ್ಕಂಥದ್ದು. ಅಂದರೆ ಸಾಮಾಜಿಕ ಸಂಶೋಧನೆಗಳು ಆ ರೀತಿಯಾದಂಥ ಸ್ವರೂಪವನ್ನು ಪಡ್ಕೊಂಡಿದ್ದಾವೆ. ಸಾಮಾಜಿಕ ಸಂಶೋಧನೆಗಳ ಸ್ವರೂಪನೇ ಆ ರೀತಿಯಾಗಿರ್ತಕ್ಕಂಥದ್ದು. ಸಾಮಾಜಿಕ ಸಂಶೋಧನೆಗಳ ಸ್ವರೂಪ ಶುದ್ಧ ಸಂಶೋಧನೆಗಳಿಗಿಂತಲೂ ಕೂಡ ಭಿನ್ನವಾಗಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ನೈಸರ್ಗಿಕ ವಿಜ್ಞಾನಗಳೇನಿದ್ದಾವೆ ಅವುಗಳಿಗಿಂತಲೂ ಕೂಡ ಭಿನ್ನವಾಗಿದೆ ಅದರ ಸ್ವರೂಪ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಅಂದರೆ ಸಾಮಾಜಿಕ ವಿಜ್ಞಾನಗಳಲ್ಲಿ ಪ್ರಯೋಗಗಳು ಮತ್ತು ಅವಲೋಕನಗಳನ್ನು ನಿಜ ಜೀವನದ ಮೇಲೆ ನಾವು ಮಾಡಲಾಗುತ್ತದೆ ಅಂತಕ್ಕಂಥ. ಅಂದರೆ ಒಬ್ಬ ವ್ಯಕ್ತಿ ಅಂತಕ್ಕಂಥವನೇನಿದ್ದಾನೆ, ಇನ್ ಸೋಷಿಯಲ್ ಸೈನ್ಸ್ ದ ಎಕ್ಸ್ಪೆರಿಮೆಂಟ್ಸ್ ಆ್ಯಂಡ್ ಅಬ್ಸರ್ವೇಷನ್ ಆರ್ ಡನ್ ಇನ್ ದ ರಿಯಲ್ ಲೈಫ್ ಸೆಟ್ಟಿಂಗ್ಸ್. ಅಂದರೆ ಅವರ ದೈನಂದಿನ ಜೀವನ ಏನು ನಡೆಸ್ತಾ ಇರ್ತಾರೆ, ವ್ಯವಸ್ಥೆ ಏನಿರುತ್ತೆ ಅದರ ಮೇಲೇ ನಾವು ಎಕ್ಸ್ಪೆರಿಮೆಂಟನ್ನು ಮಾಡಬೇಕಾಗಿರುತ್ತೆ. ಅಲ್ಲಿ ನಿಯಂತ್ರಣಗಳನ್ನು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು ಅಂತಕ್ಕಂಥದ್ದು. ಇಲ್ಲಿ ಅದೇ ಸಾಮಾಜಿಕ ವಿಜ್ಞಾನ ಸಂಶೋಧನೆ ಮೇಲೆ ಪರಿಣಾಮ ಬೀರಬಹುದಾದ ಬಾಹ್ಯ ಅಂಶಗಳನ್ನು ನಿಯಂತ್ರಿಸುವುದು ಕಷ್ಟ. ಆದರೂ ಕೂಡ ಸಂಶೋಧನೆ ಹೇಗೆ ಮುಂದುವರಿಯುತ್ತದೆ ಎಂಬುದರ ಕುರಿತು ಕೆಲವು ನಿಯಂತ್ರಣವನ್ನು ಸಾಧಿಸಲು ಸಂಶೋಧಕರಿಗೆ ಸಹಾಯ ಮಾಡುವ ಸಾಧನಗಳಿವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಹವೆವರ್ ದೆರ್ ಆರ್ ಟೂಲ್ಸ್ ದಟ್ ಕ್ಯಾನ್ ಹೆಲ್ಪ್ ದ ರಿಸರ್ಚರ್ ಇನ್ ಅಚೀವಿಂಗ್ ಸಮ್ ಕಂಟ್ರೋಲ್ ಓವರ್ ಹೌ ದ ರಿಸರ್ಚ್ ಗೋಸ್ ಆನ್. ಅಂದರೆ ಸಂಶೋಧನೆ ಅಂತಕ್ಕಂಥದ್ದು ಮುಂದುವರಿಬೇಕಾದ್ರೆ, ಸಂಶೋಧನೆ ಅಂತಕ್ಕಂಥದ್ದು ಸಾಗಬೇಕಾದ್ರೆ ಅಲ್ಲಿ ನಿಯಂತ್ರಣವನ್ನು ಮಾಡಲೇಬೇಕಾಗಿರುತ್ತೆ. ಅಂತಹ ಕೆಲವೊಂದು ಸಾಧನಗಳು, ಟೂಲ್ಸ್ ಅಂತಕ್ಕಂಥದ್ದಿದೆ. ಆ ಸಾಧನಗಳನ್ನು ಉಪಯೋಗಿಸಿಕೊಂಡು ಸಾಮಾಜಿಕ ಸಂಶೋಧಕರು ಕೂಡ ಬಾಹ್ಯ ಏನು ನಿಯಂತ್ರಣವನ್ನು ಸಾಧಿಸಿ ಅಲ್ಲಿ ಸಂಶೋಧನೆಗಳನ್ನು ಕೈಗೊಳ್ಳಬೇಕಾಗಿರುತ್ತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಹೇಳ್ಬೋದು. ಇದು ಕೂಡ ಒಂದು ಸಾಮಾಜಿಕ ಸಂಶೋಧನೆ ಒಂದು ಸ್ವರೂಪ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ನೆಕ್ಸ್ಟ್ ಒನ್ ರೆಕಾರ್ಡಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಅಂತಕ್ಕಂಥದ್ದು. ರೆಕಾರ್ಡಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಅಂದರೆ ದಾಖಲಿಸುವ ಅಥವಾ ನಮೂದಿಸು ಮತ್ತು ವರದಿ ಮಾಡುವಂತಕ್ಕಂಥದ್ದು. ವರದಿ ಮಾಡುವಿಕೆ, ನಮೂದು ಮಾಡ್ತಕ್ಕಂಥದ್ದು ಮತ್ತು ವರದಿ ಮಾಡ್ತಕ್ಕಂಥದ್ದು. ಎವರಿ ಟರ್ಮ್ ಶುಡ್ ಬಿ ಡಿಫೈನ್ಡ್ ಆ್ಯಂಡ್ ಇಲ್ಲುಸ್ಟ್ರೇಟ್ ಕ್ಲಿಯರ್ಲಿ. ಪ್ರತಿಯೊಂದು ಪದವನ್ನು ವ್ಯಾಖ್ಯಾನಿಸಬೇಕು ಮತ್ತು ಸ್ಪಷ್ಟವಾಗಿ ವಿವರಿಸಬೇಕು. ಸಾಮಾಜಿಕ ಸಂಶೋಧನೆ ಸ್ವರೂಪ ಅದು ಹೇಗಿರಬೇಕು ಸಂಶೋಧನೆ ಅಂತ ಅಂದರೆ, ಪ್ರತಿಯೊಂದು ಪದವನ್ನು ವ್ಯಾಖ್ಯಾನಿಸಬೇಕು, ಆ ಪದಕ್ಕೆ ಅರ್ಥ ಗೊತ್ತಿರಬೇಕು, ಅದರ ವ್ಯಾಖ್ಯಾನಗಳು ಗೊತ್ತಿರಬೇಕು, ಮತ್ತು ಇಲ್ಲುಸ್ಟ್ರೇಟ್ ಕ್ಲಿಯರ್ಲಿ ಅದನ್ನು ಸ್ಪಷ್ಟವಾಗಿ ವಿವರಿಸಿರಬೇಕು, ಸ್ಪಷ್ಟವಾಗಿ ವಿವರಣೆ ಮಾಡಬೇಕು. ಅದು ಆ ಸಾಮಾಜಿಕ ಸಂಶೋಧನೆ ಸ್ವರೂಪ ಅಂತ ಕರಿತೀವಿ. ದ ಪ್ರೊಸೀಜರ್ ಮಸ್ಟ್ ಬಿ ಡಿಸ್ಕ್ರೈಬ್ಡ್ ಇನ್ ಡೀಟೈಲ್ ಆ್ಯಂಡ್ ದ ರಿಪೋರ್ಟ್ ಶುಡ್ ಬಿ ರಿಟನ್ ಬೈ ದ ರಿಸರ್ಚರ್ ಟು ಕ್ಲಾರಿಫೈ ದ ಸಿಚುಯೇಷನ್. The procedure must be described in detail and the report should be written by the researcher to clarify the situation. ಅಂದರೆ ಇಲ್ಲಿ ಒಬ್ಬ ಸಂಶೋಧಕನಾಗಿರ್ತಕ್ಕಂಥವನು ಏನಪ್ಪ ಅಂತಂದರೆ ತನ್ನ ಕಾರ್ಯವಿಧಾನವನ್ನು ವಿವರವಾಗಿ ವಿವರಿಸಬೇಕು ಮತ್ತು ಪರಿಸ್ಥಿತಿಯನ್ನು ಸ್ಪಷ್ಟಪಡಿಸಲು ಸಂಶೋಧಕರಿಂದ ವರದಿಯನ್ನು ಮಂಡಿಸಬೇಕಾಗಿರುತ್ತೆ. ಪರಿಸ್ಥಿತಿಯನ್ನು ಸ್ಪಷ್ಟಪಡಿಸಲು ಸಂಶೋಧಕರಿಂದ ವರದಿ ಮಾಡಬೇಕಾಗಿರುತ್ತೆ.
ವರದಿ ಮಾಡಬೇಕಂತಕ್ಕಂಥದ್ದು. ಇಲ್ಲಿ ದ ಪ್ರೊಸೀಜರ್ ಮಸ್ಟ್ ಬಿ ಡಿಸ್ಕ್ರೈಬ್ಡ್, ಆ ಪ್ರೊಸೀಜರ್ ಅಂತಕ್ಕಂಥದ್ದು ಏನಿದೆ ಅದನ್ನು ವಿವರಿಸಬೇಕು ಇನ್ ಡೀಟೇಲ್, ಆ್ಯಂಡ್ ದಿ ರಿಪೋರ್ಟ್ ಶುಡ್ ಬಿ ರಿಟನ್ ಬೈ ದ ರಿಸರ್ಚರ್ ಟು ಕ್ಲಾರಿಫೈ ದ ಸಿಚುಯೇಷನ್. ಅಂದರೆ ಆ ಪರಿಸ್ಥಿತಿ ಅಂತಕ್ಕಂಥದ್ದು ಏನಿದೆ ಆ ಪರಿಸ್ಥಿತಿಯನ್ನು ಕ್ಲಾರಿಫೈ ಮಾಡಿಕೊಳ್ಳಿಕ್ಕೆ ಅದನ್ನು ನಾವು ವಿವರವಾಗಿ ವಿವರಿಸಬೇಕಾಗಿರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇದು ಒಂದು ಸಾಮಾಜಿಕ ಸಂಶೋಧನೆ ಸ್ವರೂಪ ಅಂತಕ್ಕಂಥದ್ದು. ನೆಕ್ಸ್ಟ್ ಒನ್ ಎಂಪಿರಿಕಲ್ ಅಂತಕ್ಕಂಥದ್ದು. ಎಂಪಿರಿಕಲ್ ಪ್ರಾಯೋಗಿಕ. Empirical nature of research means that the research has been conducted following the rigorous scientific methods and procedures. Each step in the research has been tested for accuracy and is based on real life experiences. Quantitative research is easier to prove scientifically than qualitative research. In qualitative research, in qualitative research, biases and prejudice are easy to occur. There are tools that can improve the research. The qualitative researcher should know how to control biases and subjectivity that can make a research less ಸೈಂಟಿಫಿಕ್. ಇದು ಎಂಪಿರಿಕಲ್ ಅಂತಂದರೆ ಪ್ರಾಯೋಗಿಕ ಅಂತ ಕರಿತೀವಿ. ಎಂಪಿರಿಕಲ್ ಅಂದರೆ ಪ್ರಾಯೋಗಿಕ ಅಂತಕ್ಕಂಥದ್ದು. ಅಂದರೆ ಸಂಶೋಧನೆಯು ಪ್ರಾಯೋಗಿಕ ಸ್ವರೂಪ ಅಂದರೆ ಕಠಿಣ ವೈಜ್ಞಾನಿಕ ವಿಧಾನಗಳು ಮತ್ತು ಕಾರ್ಯವಿಧಾನಗಳನ್ನು ಅನುಸರಿಸಿ ಸಂಶೋಧನೆಯನ್ನು ನಡೆಸಲಾಗುತ್ತದೆ. ಇಲ್ಲಿ ಭಾಳ ಕಟ್ಟುನಿಟ್ಟಾಗಿರ್ತಕ್ಕಂಥ ಕೆಲವೊಂದು ನಿಯಮಗಳನ್ನು ಅನುಸರಣೆ ಮಾಡ್ತಾರೆ. ಕಠಿಣವಾಗಿರ್ತಕ್ಕಂಥ ವೈಜ್ಞಾನಿಕ ವಿಧಾನಗಳನ್ನು ಕಾರ್ಯವಿಧಾನಗಳನ್ನು ಅಳವಡಿಸಿಕೊಂಡು ಸಂಶೋಧನೆಯನ್ನು ನಡೆಸಲಾಗುತ್ತೆ ಇಂಥ ಪ್ರಾಯೋಗಿಕ ಸಂಶೋಧನೆಗಳನ್ನು. ಇಲ್ಲಿ ಸಂಶೋಧನೆಯು ಪ್ರತಿಯೊಂದು ಹಂತವನ್ನು ನಿಖರವಾಗಿ ಪರೀಕ್ಷಿಸಲಾಗಿರುತ್ತೆ. ನಿಖರವಾಗಿ ಮತ್ತು ನಿರ್ದಿಷ್ಟವಾಗಿ ಪರೀಕ್ಷಿಸಲಾಗಿರುತ್ತದೆ ಮತ್ತು ಇದು ನಿಜ ಜೀವನದ ಅನುಭವಗಳನ್ನು ಆಧರಿಸಿದೆ. ಅಂದರೆ ಎಂಪಿರಿಕಲ್ ಅನ್ನೋದೇ ಸತ್ಯಾಸತ್ಯತೆಗಳನ್ನು ನೇರವಾಗಿ ಒಬ್ಬ ಸಂಶೋಧಕ ಕ್ಷೇತ್ರಕ್ಕೆ ಭೇಟಿ ನೀಡಿ ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥದ್ದು. ಇಲ್ಲಿ ಪ್ರಾಯೋಗಿಕ ಅಂತಂದರೆ ಎಂಪಿರಿಕಲ್ ಮೀನ್ಸ್ ಅಲ್ಲಿ ಸಾಮಾಜಿಕ ಸಂಶೋಧನೆಗಳಲ್ಲಿ ಪ್ರಯೋಗ ಎಲ್ಲಿ ಕೈಗೊಳ್ಳೋಕ್ಕಾಗುತ್ತೆ ಅಂದರೆ ಸಮಾಜದಲ್ಲಿ, ಸಮೂಹದಲ್ಲಿ, ಸಂಘದಲ್ಲಿ ಇಲ್ಲಿ ಕೈಗೊಳ್ಳೋಕ್ಕಾಗುತ್ತೆ. ಅವನು ನಿಜ ಜೀವನದ ಅನುಭವಗಳನ್ನು ಆಧರಿಸಿರುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿ ಗುಣಾತ್ಮಕ ಸಂಶೋಧನೆಗಿಂತ ವೈಜ್ಞಾನಿಕವಾಗಿ ಸಾಬೀತುಪಡಿಸಲು ಪರಿಮಾಣಾತ್ಮಕ ಸಂಶೋಧನೆ ಸುಲಭವಾಗಿದೆ. ಇಲ್ಲಿ ಗುಣಾತ್ಮಕ ಸಂಶೋಧನೆಗಿಂತಲೂ ಕೂಡ ಎ ಕ್ವಾಂಟಿಟೇಟಿವ್ ರಿಸರ್ಚ್ ಈಸ್ ಈಸಿಯರ್ ಟು ಪ್ರೂವ್ ಸೈಂಟಿಫಿಕಲಿ ದ್ಯಾನ್ ಕ್ವಾಲಿಟೇಟಿವ್ ರಿಸರ್ಚ್. ಕ್ವಾಂಟಿಟೇಟಿವ್ ಆದರೆ ಭಾಳ ಈಸಿಯಾಗಿ ನಾವು ಪ್ರೂವ್ ಮಾಡ್ಬೋದು, ಭಾಳ ಈಸಿಯಾಗಿ. ಯಾಕೆಂದರೆ ಕ್ವಾಂಟಿಟೇಟಿವ್ನಲ್ಲಿ ಈಗಾಗಲೇ ಕ್ವಾಂಟಿಟೇಟಿವ್ ಅಂದರೆ ಏನು ಅಂತ ಟೈಪ್ಸ್ ಆಫ್ ರಿಸರ್ಚಲ್ಲಿ ನಾವು ಮಾತಾಡಿದ್ವಿ. ಪರಿಮಾಣಾತ್ಮಕ ಅಂದರೆ ಸಂಖ್ಯೆಗಳನ್ನು ಬಳಸ್ಕೊಂಡು ನಾವು ಅಲ್ಲಿ ಸಂಶೋಧನೆಗಳನ್ನು ಮಾಡ್ಬೋದು. ಹಾಗಾಗಿ ಇಲ್ಲಿ ಕ್ವಾಂಟಿಟೇಟಿವ್ ಮೆಥಡ್ ಇದೆಯಲ್ಲ, ಆ ಕ್ವಾಂಟಿಟೇಟಿವ್ ಮೆಥಡ್ ಭಾಳ ಸುಲಭ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಯಾಕೆಂದರೆ ಸುಲಭ ಅಂತಂದರೆ ಅದು ಸತ್ಯಕ್ಕೆ ಹತ್ತಿರವಾಗಿರುತ್ತೆ, ನಂಬಿಕೆಗೆ ಅರ್ಹವಾಗಿರುತ್ತೆ, ಯಾವುದೇ ಪೂರ್ವಾಗ್ರಹ ಅಂತಕ್ಕಂಥದ್ದು ಇರಲ್ಲ. ಹಾಗಾಗಿ ಪರಿಮಾಣಾತ್ಮಕ ಸಂಶೋಧನೆ ಸುಲಭವಾಗಿದೆ. ಗುಣಾತ್ಮಕ ಸಂಶೋಧನೆ ಪಕ್ಷಪಾತ ಮತ್ತು ಪೂರ್ವಾಗ್ರಹ ಸಂಭವಿಸುವುದು ಸುಲಭ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಗುಣಾತ್ಮಕ ಸಂಶೋಧನೆಯಲ್ಲಿ ಏನಾಗಿರುತ್ತಪ್ಪ ಅಂತಂದರೆ ಇಲ್ಲಿ ಪಕ್ಷಪಾತ ಅಂತಕ್ಕಂಥದ್ದು ಇರುತ್ತೆ ಮತ್ತು ಇಲ್ಲೊಂದು ಕೆಲವೊಂದು ಬಯಾಸ್ ಅಂತಕ್ಕಂಥವು, ಪೂರ್ವಾಗ್ರಹಗಳು ಅಂತಕ್ಕಂಥದ್ದು, ಪ್ರಿಜುಡಿಸ್ ಅಂತಕ್ಕಂಥದ್ದು ನುಸುಳಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲಿ ಗುಣಾತ್ಮಕ ಸಂಶೋಧನೆಗಳಲ್ಲಿ. ಆದರೆ ಈ ಪ್ರಯೋಗಾತ್ಮಕ ಸಂಶೋಧನೆಗಳಲ್ಲಿ ಆಗಾಗಲ್ಲ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಸಂಶೋಧನೆಯನ್ನು ಸುಧಾರಿಸುವ ಸಾಧನಗಳಿವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಈ ರೀತಿಯಾಗಿರ್ತಕ್ಕಂಥವು ಯಾವ ಸಾಧನಗಳು, ಈ ಕ್ವಾಂಟಿಟೇಟಿವ್ ಮೆಥಡು, ಕ್ವಾಲಿಟೇಟಿವ್ ಮೆಥಡಲ್ಲಿ ಕ್ವಾಂಟಿಟೇಟಿವ್ ಮೆಥಡನ್ನು, ಎಂಪಿರಿಕಲ್ ಮೆಥಡನ್ನು ನಾವು ಅಪ್ಲೈ ಮಾಡಿಕೊಂಡ್ರೆ ಅಲ್ಲಿ ಸಂಶೋಧನೆಯನ್ನು ನಾವು ಭಾಳಷ್ಟು ಸುಧಾರಿಸ್ಬೋದು ಸಾಮಾಜಿಕ ಸಂಶೋಧನೆಗಳಲ್ಲಿ. ಯಾಕೆಂದರೆ ಇಲ್ಲಿ ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂತಹ ಮಾಹಿತಿಯನ್ನು, ದತ್ತಾಂಶಗಳನ್ನು ಪಡೆದುಕೊಳ್ಳಲಿಕ್ಕೆ ಸಹಕಾರಿಯಾಗುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಗುಣಾತ್ಮಕ ಸಂಶೋಧಕನು ಸಂಶೋಧನೆಯನ್ನು ಕಡಿಮೆ ವೈಜ್ಞಾನಿಕವಾಗಿಸುವ ಪಕ್ಷಪಾತ ಮತ್ತು ವ್ಯಕ್ತಿನಿಷ್ಠತೆಯನ್ನು ಹೇಗೆ ನಿಯಂತ್ರಿಸಬೇಕೆಂದು ತಿಳಿದಿರಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿ ಕ್ವಾಲಿಟೇಟಿವ್ ರಿಸರ್ಚರು ಶುಡ್ ನೋ ಹೌ ಟು ಕಂಟ್ರೋಲ್ ಬಯಾಸಸ್ ಆ್ಯಂಡ್ ಸಬ್ಜೆಕ್ಟಿವಿಟಿ ದಟ್ ಕೆನ್ ಮೇಕ್ ಎ ರಿಸರ್ಚ್
ಲೆಸ್ ಸೈಂಟಿಫಿಕ್. ಅಂದರೆ ಇಲ್ಲಿ ಈ ವೈಜ್ಞಾನಿಕತೆ ಅಂತಕ್ಕಂಥದ್ದು ಏನಿದೆ, ಆ ವೈಜ್ಞಾನಿಕತೆಯಲ್ಲಿ ಏನಾದರೂ ಕೂಡ ಸ್ವಲ್ಪ ಕೊರತೆ ಇದೆ ಅಥವಾ ಅದರಲ್ಲಿ ಏನಾದರೂ ಕೂಡ ಭಾಳ ವೈಜ್ಞಾನಿಕ ಮಟ್ಟ ಉತ್ತಮವಾಗಿಲ್ಲ, ಲೆಸ್ ಸೈಂಟಿಫಿಕ್ ಅಂತಕ್ಕಂಥದ್ದು ಏನಿದೆ ಅದನ್ನು ನಾವು ಸಾಬೀತುಪಡಿಸ್ಬೇಕಾದ್ರೆ ಅದನ್ನು ಹೋಗ್ಲಾಡಿಸ್ಬೇಕಾದ್ರೆ ಲೆಸ್ ಸೈಂಟಿಫಿಕ್ಕನ್ನು ಅಂದರೆ ವೈಜ್ಞಾನಿಕ ವಿಧಾನ ಅಂತಕ್ಕಂಥದ್ದು ಭಾಳ ಪರಿಪೂರ್ಣವಾಗಿದೆ ಅಂತ ಹೇಳಿ ನಾವು ಸಾಬೀತುಪಡಿಸ್ಬೇಕಾದ್ರೆ ಅಲ್ಲಿ ಆ ಸಂಶೋಧಕನಿಗೆ ಏನಾಗಿರ್ಬೇಕಪ್ಪ ಅಂತಂದರೆ ಆ ಪೂರ್ವಾಗ್ರಹಗಳಿಂದ ಹೇಗೆ ಹೊರಗೆ ಬರಬೇಕು ಮತ್ತು ಒಂದು ಸಬ್ಜೆಕ್ಟಿವಿಟಿ ಅಂತಕ್ಕಂಥದ್ದು ವ್ಯಕ್ತಿನಿಷ್ಠೆಯಿಂದ ಹೇಗೆ ಹೊರಗಡೆ ಬರಬೇಕು ಅಂತಕ್ಕಂಥದ್ದು, ವಸ್ತುನಿಷ್ಠತೆ ಅಲ್ಲ, ಅಲ್ಲಿ ವ್ಯಕ್ತಿನಿಷ್ಠತೆ ಅಂತಕ್ಕಂಥ ಸಬ್ಜೆಕ್ಟಿವಿಟಿ, ಇದರಿಂದ ಹೇಗೆ ಹೊರಗಡೆ ಬರಬೇಕು, ಪಕ್ಷಪಾತವನ್ನು ಹೇಗೆ ತಡಿಬೇಕು, ಈ ರೀತಿಯಾಗಿರ್ತಕ್ಕಂತಹ ಕೆಲವೊಂದು ಸ್ಕಿಲ್ಲು ಒಬ್ಬ ಸಂಶೋಧಕನಿಗೆ ಇರಬೇಕಾಗಿರುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾನೆ, ದ ಕ್ವಾಲಿಟೇಟಿವ್ ರಿಸರ್ಚರ್ ಶುಡ್ ನೋ how to control biases and subjectivity that can make a research less scientific. ಅಂದರೆ ಲೆಸ್ ಸೈಂಟಿಫಿಕ್ ಅಂತಕ್ಕಂಥದ್ದನ್ನ ನಾವು ಕಂಡುಕೊಳ್ಬೇಕು ಅನ್ನೋದಾದರೆ ಇವುಗಳಿಂದ ಹೊರಬರಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಒನ್, ಎವಿಡೆನ್ಸ್ ಆಫ್ ಫ್ಯಾಕ್ಟ್ಸ್. ರಿಸರ್ಚ್ ನಾಲೆಡ್ಜ್ ಶುಡ್ ಬಿ ಬೇಸ್ಡ್ ಆನ್ ಫ್ಯಾಕ್ಟ್ಸ್. A second-hand information or hearing and say report should not be added to the research study. It must have is original facts for which it is necessary. ಅಂದರೆ ಇಲ್ಲಿ ಸಂಶೋಧನೆ ಹೇಗಿರಬೇಕಪ್ಪ, ಅದರ ಸ್ವರೂಪ ಹೇಗಿರಬೇಕಪ್ಪ ಅಂತಂದರೆ ಸತ್ಯಾಂಶಗಳ ಪುರಾವೆ ಇರಬೇಕು. ಸಂಶೋಧನಾ ಜ್ಞಾನವು ಸತ್ಯದ ಅಥವಾ ವಾಸ್ತವಿಕ ಅಂಶಗಳನ್ನು ಆಧರಿಸಿರಬೇಕೇ ಹೊರತು ಬೇರೆ ಅನ್ಯರು ಹೇಳುವ ಅಥವಾ ಎಲ್ಲೋ ಯಾವಾಗಲೋ ಕೇಳಿದ ಮಾಹಿತಿಯನ್ನು ಆಧರಿಸಿರಬಾರದು. ಅದು ಅಗತ್ಯವಿರುವ ಮೂಲ ಸಂಗತಿಗಳನ್ನು ಹೊಂದಿರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಟ್ ಮಸ್ಟ್ ಹ್ಯಾವ್ ಒರಿಜಿನಲ್ ಫ್ಯಾಕ್ಟ್ಸ್ ಫಾರ್ ವಿಚ್ ಇಟ್ ಈಸ್ ನೆಸೆಸರಿ. ಅದು ಅಗತ್ಯವಿರುವ ಮೂಲ ಅಥವಾ ಸತ್ಯ ಸಂಗತಿಗಳನ್ನು ಹೊಂದಿರಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಹಾಗಾಗಿ ಈ ಸಂಶೋಧನೆ ಅಂತಕ್ಕಂಥದ್ದು, ಈ ಸಂಶೋಧನಾ ಜ್ಞಾನವು ಸತ್ಯದ ಅಥವಾ ವಾಸ್ತವಿಕ ಅಂಶಗಳನ್ನು ಆಧರಿಸಿರಬೇಕು. ಸತ್ಯದ ಅಂಶಗಳು, ವಾಸ್ತವಿಕ ಅಂದರೆ ಇವತ್ತು ಪ್ರಪಂಚದಲ್ಲಿ ಏನೇನು ನಡೀತಿದೆ ಆ ಅಂಶಗಳ ಆಧಾರದ ಮೇಲೇ ಸಂಶೋಧನೆ ನಡೀಬೇಕೇ ಹೊರತು ಯಾರೋ ಯಾವುದೋ ಕಾಲದಲ್ಲಿ ಹೇಳಿದ್ರು ಅಂತಕ್ಕಂಥ ಅಂಶಗಳನ್ನು ಆಧರಿಸಿ ನಾವು ಸಂಶೋಧನೆಯನ್ನು ಮಾಡಬಾರ್ದು. ಉದಾಹರಣೆಗೆ ಇಲ್ಲಿ ಯಾವುದೋ ಒಂದು ಭೂತ ಇತ್ತು ಅಂತ ಹೇಳಿದರೆ ಆ ಭೂತ ಇತ್ತು ಅಂತ ಯಾರೋ ಹೇಳಿದ್ರೆ ಅಂತ ನಾವು ನಂಬಬಾರ್ದು. ಅದು ನಿಜವಾಗ್ಲೂ ಆ ಭೂತ ಇದೆಯಾ ಅಥವಾ ಇಲ್ವಾ ಅಂತ ಹೇಳಿ ನಾವು ಪರೀಕ್ಷೆಗೆ ಒಳಪಡಿಸ್ಬೇಕಾಗಿರುತ್ತೆ. ಹಾಗಾಗಿ ನಿಜವಾಗ್ಲೂ ಅದನ್ನು ನೋಡಬೇಕಾಗಿರುತ್ತೆ. ಹಾಗಾಗಿ ವಾಸ್ತವಿಕ ಅಂಶಗಳನ್ನು ಆಧರಿಸಿರಬೇಕು. ಅದನ್ನು ಹೊರತುಪಡಿಸಿ ಯಾರೋ ಬೇರೆಯವರು ಹೇಳಿದ್ದು ಅಥವಾ ಯಾವಾಗಲೋ ಎಲ್ಲೋ ಯಾರೋ ಕೇಳಿದ ಮಾಹಿತಿಯನ್ನು ಅದು ಆಧರಿಸಿರಬಾರದು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಈ ರೀತಿಯಾಗಿರಬೇಕು ಸಂಶೋಧನೆ ಅಂತಕ್ಕಂಥದ್ದು. ನೆಕ್ಸ್ಟ್ ಒನ್, ರಿಲಯಬಿಲಿಟಿ ಆ್ಯಂಡ್ ವ್ಯಾಲಿಡಿಟಿ ಅಂತಕ್ಕಂಥದ್ದು. ರಿಲಯಬಿಲಿಟಿ, ಟ್ರೂತ್ ಈಸ್ ದ ಕ್ಯಾನನ್ ಆಫ್ ರಿಸರ್ಚ್. Truth is the canon of research ಅಂತಕ್ಕಂಥದ್ದು. The research study must be true and valid to a great extent. No outwards information or self-created objects are included to a research study. The error or should be punished ಅಂತಕ್ಕಂಥ. ಅಂದರೆ ಇಲ್ಲಿ ಸಂಶೋಧನೆಯ ಸ್ವರೂಪದಲ್ಲಿ ಬರ್ತಕ್ಕಂಥ ಮತ್ತೊಂದು ಲಕ್ಷಣ ಏನಪ್ಪ ಅಂತಂದರೆ ರಿಲಯಬಿಲಿಟಿ ಅಂತಕ್ಕಂಥದ್ದು. ರಿಲಯಬಿಲಿಟಿ ಅಂದರೆ ನಂಬಲರ್ಹವಾದ ಅಥವಾ ಭರವಸೆ ಇಡ್ತಕ್ಕಂಥ. ಅದೇ ರೀತಿ ವ್ಯಾಲಿಡಿಟಿ ಅಂತಂದರೆ ನ್ಯಾಯಸಮ್ಮತವಾಗಿರಬೇಕು, ನಂಬಲರ್ಹವಾಗಿರಬೇಕು ಮತ್ತು ನ್ಯಾಯಸಮ್ಮತವಾಗಿರಬೇಕು. ರಿಲಯಬಿಲಿಟಿ ಆ್ಯಂಡ್ ವ್ಯಾಲಿಡಿಟಿ, ನಂಬಲರ್ಹವಾದ ಮತ್ತು ನ್ಯಾಯಸಮ್ಮತವಾದ ಒಂದು ಮಾಹಿತಿಯನ್ನು ಒಳಗೊಂಡಿರಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಟ್ರೂತ್ ಈಸ್ ದ ಕ್ಯಾನನ್ ಆಫ್ ರಿಸರ್ಚ್. ನೋಡಿ, ಟ್ರೂತ್ ಈಸ್ ದ ಕೆನಾನ್ ಅಂತಂದರೆ ಪವಿತ್ರ ಗ್ರಂಥ ಅಂತ. ಅಂದರೆ ಸತ್ಯನೇ
ಸಂಶೋಧನೆಗೆ ಒಂದು ಪವಿತ್ರ ಗ್ರಂಥ ಅಂತ ಹೇಳ್ತಾನೆ. ಟ್ರೂತ್ ಈಸ್ ದ ಕ್ಯಾನನ್ ಆಫ್ ರಿಸರ್ಚ್. ಸತ್ಯನೇ ಸಂಶೋಧನೆಗೆ ಒಂದು ಪವಿತ್ರ ಗ್ರಂಥ. ಸತ್ಯನೇ ಇಲ್ಲ ಅಂದರೆ ಸಂಶೋಧನೆ ಪವಿತ್ರ ಗ್ರಂಥ ಆಗಲ್ಲ. ಅದಕ್ಕೆ ಹೇಳಿದ್ದು ಅದನ್ನು ನಾವು ಸಾಮಾನ್ಯವಾಗಿ ಹೇಗೆ ಹೇಳ್ತೀವಪ್ಪ ಅಂದರೆ ವೈಜ್ಞಾನಿಕ ವಿಧಾನ, ಕ್ರಮಬದ್ಧತೆ, ವ್ಯವಸ್ಥಿತತೆ ಅಂತ ಹೇಳ್ತೀವಿ. ಉತ್ತಮ ಸಂಶೋಧನೆ ಅಂತಂದರೆ ವೈಜ್ಞಾನಿಕ ವಿಧಾನವನ್ನು ಅಳವಡಿಸ್ಕೊಂಡಿರಬೇಕು, ಕ್ರಮಬದ್ಧವಾಗಿರಬೇಕು, ವ್ಯವಸ್ಥಿತವಾಗಿರಬೇಕು. ಈ ರೀತಿಯಾಗಿದ್ದರೆ ಅದನ್ನು ಉತ್ತಮ ಸಂಶೋಧನೆ ಅಂತ ಕರಿತೀವಿ. ಇದು ಭಾಳ ಚೆನ್ನಾಗಿದೆ. ಟ್ರೂತ್ ಈಸ್ ದ ಕ್ಯಾನನ್ ಆಫ್ ರಿಸರ್ಚ್. CANON, ಕ್ಯಾನನ್ ಆಫ್ ರಿಸರ್ಚ್. ಅಂದರೆ ಇದೊಂದು ಪವಿತ್ರ ಗ್ರಂಥ. ಸತ್ಯ ಅಂತಕ್ಕಂಥದ್ದು ಸಂಶೋಧನೆಗೆ ಒಂದು ಪವಿತ್ರ. ಸತ್ಯನೇ ಇಲ್ಲ ಅಂದರೆ ಅಲ್ಲಿ ಸಂಶೋಧನೆ ಉತ್ತಮವಾಗಿರಲ್ಲ. ಅಂತಕ್ಕಂಥದ್ದು. ಹಾಗಾಗಿ ಸತ್ಯ ಭಾಳ ಪವಿತ್ರವಾದ್ದು. ಯಾವುದಕ್ಕೆ? ಸಂಶೋಧನೆಗೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ದ ರಿಸರ್ಚ್ ಸ್ಟಡಿ ಮಸ್ಟ್ ಬಿ ಟ್ರೂ ಆ್ಯಂಡ್ ವ್ಯಾಲಿಡ್ ಟು ಗ್ರೇಟ್ ಎಕ್ಸ್ಟೆಂಟ್. ಇದು ಭಾಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ದ ರಿಸರ್ಚ್ ಸ್ಟಡಿ ಮಸ್ಟ್ ಬಿ ಟ್ರೂ ಅಂದರೆ ಸಂಶೋಧನೆಯ ಅಧ್ಯಯನ ಅಂತಕ್ಕಂಥದ್ದು ಸತ್ಯಾಂಶಗಳಿಂದ ಮತ್ತು ನ್ಯಾಯಸಮ್ಮತ ಅಂಶಗಳಿಂದ ಕೂಡಿರಬೇಕು ಅಂತಕ್ಕಂಥದ್ದು. ನ್ಯಾಯಸಮ್ಮತ ಅಂಶಗಳನ್ನು ಒಳಗೊಂಡಿರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನೋ ಔಟ್ವಾರ್ಡ್ಸ್ ಇನ್ಫಾರ್ಮೇಷನ್ ಆರ್ ಸೆಲ್ಫ್ ಕ್ರಿಯೇಟೆಡ್ ಆಬ್ಜೆಕ್ಟ್ಸ್ ಆರ್ ಇನ್ಕ್ಲೂಡೆಡ್ ಟು ಎ ರಿಸರ್ಚ್ ಸ್ಟಡಿ. ಇಲ್ಲಿ ನಾವು ಯಾವುದೇ ಔಟ್ವಾರ್ಡ್ಸ್ ಅಂತಕ್ಕಂಥ ಹೊರಗೆ ಇರ್ತಕ್ಕಂಥ ಮಾಹಿತಿಯನ್ನು, ಯಾರೋ ಹೇಳಿದರು ಅಂತಕ್ಕಂಥ ಮಾಹಿತಿಯನ್ನು ನಾವು ತಗೊಳ್ಬಾರ್ದು. ಮತ್ತು ಸ್ವತಃ ನಾವು ಕೂಡ ಕೆಲವೊಂದು ವಿಚಾರಗಳನ್ನು ಹೇಳಿದ್ದೀವಿ ನಮ್ಮ ಪರವಾಗಿ ಅಂತಕ್ಕಂಥದ್ದು ಇನ್ಕ್ಲೂಡ್ ಆಗಿರಬಾರ್ದು. ಯಾಕೆಂತಂದರೆ ಅದು ಉತ್ತಮವಾದ ಸಂಶೋಧನೆ ಆಗಲಿಕ್ಕೆ, ಸ್ವರೂಪವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ದ ಎರರ್ ಶುಡ್ ಬಿ ಫಿನಿಶ್ಡ್. ದ ಎರರ್ ಶುಡ್ ಬಿ ಫಿನಿಶ್ಡ್ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ತಪ್ಪುಗಳು ಸಂಭವಿಸ್ತಕ್ಕಂಥ ಸನ್ನಿವೇಶಗಳು ಅಂತಕ್ಕಂಥದ್ದು ಕಂಡುಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಸಾಮಾಜಿಕ ಸಂಶೋಧನೆಯ ಸ್ವರೂಪ ಅಂತಕ್ಕಂಥದ್ದು ಹೇಗಿರಬೇಕು? ಸಂಶೋಧನೆ ಅಂತಕ್ಕಂಥದ್ದು ಅಂದರೆ ಅದರ ಸ್ವರೂಪ ರಿಲಯಬಿಲಿಟಿ ಆ್ಯಂಡ್ ವ್ಯಾಲಿಡಿಟಿ ಅಂತಕ್ಕಂಥದ್ದು. ನಂಬಲರ್ಹವಾಗಿರಬೇಕು, ನ್ಯಾಯಸಮ್ಮತವಾಗಿರಬೇಕು. ನಂಬಲರ್ಹ ಹೇಗಿರುತ್ತೆ? ಉದಾಹರಣೆಗೆ ಹೇಳೋದಾದರೆ ಸತ್ಯಾಂಶಗಳಿಂದ ಕೂಡಿರಬೇಕು. ಸತ್ಯನೇ ಸಂಶೋಧನೆಯ ಪವಿತ್ರ ಅಂಶ ಅಂತಕ್ಕಂಥ. ಭಾಳ ಪವಿತ್ರವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಸಂಶೋಧನೆಗೆ ಇದು ಟ್ರೂತ್, ಸತ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಈ ರಿಲಯಬಿಲಿಟಿ ಮತ್ತು ವ್ಯಾಲಿಡಿಟಿ ಅಂತಕ್ಕಂಥದ್ದು ನಮ್ಮ ಸಾಮಾಜಿಕ ಸಂಶೋಧನೆಗಳಲ್ಲಿ ಕಂಡು ಬಂದರೆ ಅದು ಹೆಚ್ಚು ಮಹತ್ವವನ್ನು ಪಡ್ಕೊಳ್ಳುತ್ತೆ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಹೇಳ್ಬೋದು. ಇದಿಷ್ಟು ಕೂಡ ಇವತ್ತಿನ ಈ ತರಗತಿನಲ್ಲಿ ನಾವು ಇದುವರೆಗೂ ಕೂಡ ಚರ್ಚೆಯನ್ನು ಮಾಡಿದ್ದೀವಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಇಂದಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ.